ಅಲ್ಲ ಈಗ ಕಿಚ್ಚ ಸುದೀಪ್ ಅವರಂತೂ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ತಿಲ್ಲ. ಬಿಕಾಸ್ ಯಾಕಂತಂದ್ರೆ ಅವ್ರಿಗೆ ಅವ್ರದೇ ಆದಂತಹ ಕೆಲವೊಂದು ಕಮಿಟ್ಮೆಂಟ್ಸ್ ಇರುತ್ತೆ. ಸಿನಿಮಾವನ್ನ ಕೊಡಬೇಕು ನಮ್ಮ ಅಭಿಮಾನಿಗಳಿಗೆ ಅನ್ನುವಂಥದ್ದಿರುತ್ತೆ. ಅದ್ರ ಜೊತೆಗೆ ಅವ್ರು ಮಾಡ್ತಿರುವಂತಹ ಒಳ್ಳೊಳ್ಳೆ ಕೆಲಸಗಳಿಗೆ ಅದರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ, ಫ್ಯಾಮಿಲಿ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ. ಇವ್ರು ಹೇಳ್ತಾರಲ್ಲ, ಸುದೀಪ್ ಅವ್ರಿಗೆ 2 ಕೊಂಬಿದ್ಯಾ, ಸೂಸು ಮಾಡೋ ಜಾಗದಲ್ಲಿ ಅಷ್ಟೇ ಅಲ್ಲ, ನಂಬರ್ 2 ಮಾಡ್ಬೇಕಾದ್ರೂ ಕೂಡ ಅವ್ರ ಸಾಂಗನ್ನು ಯೂಸ್ ಮಾಡ್ಕೊಳ್ತೀನಿ, ನನ್ನಿಷ್ಟ, ಇನ್ಸ್ಟಾಗ್ರಾಮ್ ಅವ್ರು ಯಾಕೆ ಕೊಟ್ರು ಅಂತ ಹೇಳ್ಬಿಟ್ಟು. ಈ ಆಸ್ ಪರ್ ಲಾ ರೂಲ್ಸ್ ಪ್ರಕಾರ ಬಂತು ಅಂತಂದ್ರೆ, ಆ ಸಿನಿಮಾ ಟೀಮ್ ಆಗಿರ್ಬೋದು ಅಥವಾ ಸುದೀಪ್ ಅವರೇ ಆಗಿರ್ಬೋದು, ನನ್ನ ಹೆಸರನ್ನ ಯಾಕೆ ಯೂಸ್ ಮಾಡ್ತಿದ್ಯಾ, ನಾನು ನನ್ನ ಹತ್ರ ಬಂದು ಹೇಳಿದಿನ ಅನ್ನುವಂಥದ್ದು ಏನಾದ್ರು, ನನ್ನ ಹೆಸರನ್ನ ಎತ್ಕೊಂಡು ಯಾಕೆ ಪ್ರಚಾರ ತಗೊಂತಿದ್ಯಾ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಟ್ರೆ ಇವ್ರು ಎಲ್ಲಿರ್ತಾರೆ ಅಂತ. ಸರ್, ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸಿಂಹ ಮಲಗಿದೆ ಅಂದ್ಬಿಟ್ಟು ನಾಯಿ ನರಿಗಳು ಹೋಗಿ ಅದ್ರ ಬಾಲದ ಹತ್ರ ಆಟ ಆಡಬಾರ್ದು. ಸಿಂಹ ಎದ್ದಿದ್ದ ದಿನ ಗೊತ್ತಲ್ಲ ನಾಯಿ ನರಿಗಳಿಗೆ ಏನಾಗುತ್ತೆ ಅಂದ್ಬಿಟ್ಟು. ಅಲ್ಲಿವರೆಗೂ ಹೋಗಬಾರ್ದು ಅಂತ ಈ ನಾಯಿ ಸತೀಶನ್ಗೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ದಯವಿಟ್ಟು ಮಾಡಬೇಡಪ್ಪ. ಒಳ್ಳೆ ರೀತಿನಲ್ಲಿ ಹೇಳ್ತಾ ಇದ್ದಾರೆ. ಲೀಗಲ್ಲಾಗಿ ಬಂತು ಅಂದರೆ ಎಲ್ಲ ಕಳ್ಕೊಂಬಿಡ್ತೀಯ. ನಾಯಿ ಸತೀಶ್, ಎಲ್ಲ ಕಳ್ಕೊಂಬಿಡ್ತೀಯ. ದಯವಿಟ್ಟು ಮಾಡಬೇಡ. ಇಟ್ ಈಸ್ ಅ ರಿಕ್ವೆಸ್ಟ್. ಬೇಡದಿರೋ ಜಾಗದಲ್ಲಿ ಬಾಯಿ ಹಾಕೋದು, ಬೇಡದಿರೋ ಜಾಗದಲ್ಲಿ ಕೈ ಹಾಕೋದು ಮಾಡ್ತಾಯಿದ್ರೆ ಯು ವಿಲ್ ಸಿ ಅ ವೆರಿ ಬ್ಯಾಡ್ ಡೇ. ಲೀಗಲಿ, ಇಲ್ಲಿಗಲಿ ಅಲ್ಲ, ಲೀಗಲಿ ಯು ವಿಲ್ ಬಿ ಬಿಹೈಂಡ್ ಬಾರ್ಸ್ ಅಂತ ಹೇಳ್ತೀನಿ. ಡೆಫಿನೆಟ್ಲಿ ದಿಸ್ ವಿಲ್ ಹ್ಯಾಪನ್. ನನಗೆ ಇನ್ನೊಂದು ಏನಂತಂದ್ರೆ ಸರ್, ಈಗ ನೀವು ಕೂಡ ತಂದೆ ಆಗಿದ್ದೀರಾ. ನಿಮ್ಮ ಮಗನ ಭವಿಷ್ಯದ ಬಗ್ಗೆ ಸಾಕಷ್ಟು ಕನಸುಗಳನ್ನು ಹೊತ್ಕೊಂಡಿರ್ತೀರಾ. ಮಗನ್ನ ಅವ್ರಿಗೆ ಇಷ್ಟ ಆಗಿರುವಂಥ ಫೀಲ್ಡಲ್ಲಿ ಒಂದೊಳ್ಳೆ ಭವಿಷ್ಯವನ್ನು ರೂಪಿಸ್ಕೊಡ್ಬೇಕು ಅನ್ನೋಂಥದ್ದಿರುತ್ತೆ. ಇವರ ಒಂದು ಪ್ರಚಾರದ ತೀಟೆ ತೆವಲಿಗೋಸ್ಕರ ಅಥವಾ ಇವರ ಪ್ರಚಾರದ ಗಿಮಿಕ್ಗೋಸ್ಕರ ಮಗನ ಭವಿಷ್ಯವನ್ನ ಎಲ್ಲೋ ಹಾಳು ಮಾಡ್ತಿದ್ದಾರೆ ಅನ್ನುವಂಥದ್ದು ನಾನು ಕುತ್ಕೊಂಡು ಯೋಚನೆ ಮಾಡಿದೆ. ಸಾಕಷ್ಟು ಜನ ಪರ್ಸನಲ್ ಆಗಿ ನನ್ನ ಹತ್ರನೇ ಕೇಳಿದ್ರು ಕೂಡ. ಅವರೆಲ್ಲ ನೋಡ್ತಾರೆ. ನಾನೇನು ಅನ್ಕೊಂಡಿದ್ದೆ, ಸ್ಟಾರ್ಟಿಂಗ್ ಅಲ್ಲ, ನನಗೆ ಅಷ್ಟೊಂದು ಪರಿಚಯ ಇರಲಿಲ್ಲ. ಬಿಗ್ ಬಾಸ್ ನಂತರ ನಾನು ಅವ್ರನ್ನ ಮಾತನಾಡಿಸಿದಾಗ ಇರಬಹುದೇನೋ, ಬಿಕಾಸ್ ಯಾಕಂದ್ರೆ ನಾವು ಯಾವತ್ತೂ ನೋಡಿರಲಿಲ್ಲ ಅವರನ್ನ, ಇಷ್ಟು ವರ್ಷ ಆಗಿದೆ, ಮುಂಚೆ ಇರಬಹುದೇನೋ, ಹಾಗಾಗಿ ಇರ್ಬೋದು ಅಂತ ಹೇಳ್ಬಿಟ್ಟು ನಾವು ಸರಿ ಅಂತ ಬಿಟ್ಟಿದ್ವಿ. ಅದಾದ ನಂತರ ಮಗ ಫೇಲ್ ಆದ್ರೂ ಕೂಡ ಪಾರ್ಟಿ ಕೊಡ್ತಾರೆ. ಅದು ಅವ್ರ ಪರ್ಸನಲ್ ವಿಚಾರ. ಫೇಲ್ ಆಗಿದ್ರು ಪಾರ್ಟಿ ಕೊಟ್ಕೊಳ್ಳಿ, ಪಾಸ್ ಆದ್ರೂ ಪಾರ್ಟಿ ಕೊಟ್ಕೊಳ್ಳಿ. ಬಿಕಾಸ್ ಅವರ ವೈಯಕ್ತಿಕ ವಿಚಾರ, ಅದಕ್ಕೆ ನಾವು ತಲೆ ಹಾಕಲ್ಲ. ಬಟ್ ಎಲ್ಲೋ ಒಂದ್ ಕಡೆ ಮನುಷ್ಯತ್ವದ ದೃಷ್ಟಿಕೋನದಿಂದ ನಾವು ನೋಡೋದಾದ್ರೆ, ಇವ್ರು ಮಾಡುವಂತಹ ಈ ತರದ ಒಂದು ಗಿಮಿಕ್ಗಳಿಂದ ಮಗನ ಭವಿಷ್ಯಕ್ಕೆ ಎಲ್ಲೋ ಒಂದ್ ಕಡೆ ಕುತ್ತು ಬರಲ್ವಾ ಅನ್ನುವಂಥದ್ದು. ಸರ್, ಒಂದು ಅವ್ರಿಗೆ ಐ ಡೋಂಟ್ ಥಿಂಕ್ ಸೊ ಆ ಫಾದರ್ ಸೆಂಟಿಮೆಂಟ್ ಇದೆ ಅಂತ ಅವ್ರಿಗೆ. ಬಿಕಾಸ್ ನೋ ಫಾದರ್, ಯಾವುದೇ ಒಬ್ಬ ತಂದೆ ಆಗಲಿ ಅವರ ಮಗನ ಭವಿಷ್ಯನ ಗೊತ್ತಿದ್ದು ಹಾಳು ಮಾಡೋದಿಲ್ಲ. ನಾನೇನಾದರೂ ನಂದು ಒಂದು ರೀಲ್ ಆಗಿದ್ದಕ್ಕೆ ಅದು ಒಂದು ಒಫೆನ್ಸ್ ಆಗಿ ಜೈಲಿಗೆ ಹೋಗಿ ಬಂದಿದ್ದಕ್ಕೆ ಐ ವಾಸ್ ಸಫರಿಂಗ್. ನನ್ನ ಮಗನ ಸ್ಕೂಲ್ನಲ್ಲಿ ಏನು ಅನ್ಬೋದು, ಅವ್ನ ಫ್ರೆಂಡ್ಸ್ ಏನು ಅನ್ಬೋದು, ವಾಟ್ ವುಡ್ ಹ್ಯಾಪನ್ ಟು ಮೈ ವೈಫ್. ಅವಳು ತಲೆ ಎತ್ಕೊಂಡು ತಿರ್ಗೋದಕ್ಕಾಗತ್ತಾ, ನನ್ನ ಮಗನ್ನ ಎಷ್ಟು ಟ್ರೋಲ್ ಮಾಡ್ಬೋದು, ಏನು ಮಾಡ್ಬೋದು ಅನ್ನೋದು ಯೋಚನೆ ಬಂದ್ಬಿಟ್ಟಿತ್ತು ನನಗಲ್ಲಿ. ಇಲ್ಲಿ ದಿಸ್ ಪರ್ಸನ್ ಪಾಪ ಅವ್ರ ಮಗನ್ ನೋಡಿದ್ರೆ ನನಗೆ ತುಂಬ ಬೇಜಾರಾಗತ್ತೆ ಸರ್. ಮಾತಾಡೋಂಗಿಲ್ಲ, ಬಿಡೋಂಗಿಲ್ಲ ತಂದೆ ಮುಂದೆ. ಏನೇ ಹೇಳಿದ್ರು ಹ್ಞೂ ಅಂತ ಅಷ್ಟು ಡೀಸೆಂಟ್ ಆಗಿದೆ ನನ್ನ ಮಗು ಅವನು. ಈ ಅಪ್ಪ ಅವ್ರ ಮಗನಿಗೆ ಕಾಂಪಿಟೇಷನ್ ಕೊಡ್ಬೇಕಾ ಸರ್? ನಾನು ಅವ್ರ ತಂದೆ ಥರ ಕಾಣಿಸ್ತೀನ? ಅವನ್ನ ಟ್ವಿನ್ಸ್ ಅಂತಾರೆ. ನಾನು ಎಲ್ಲೋದ್ರೂ ಟ್ವಿನ್ಸ್ ಅಂತ ಕರೀತಾರೆ. ವಾಟ್ ಇಸ್ ರಾಂಗ್ ವಿತ್ ಹಿಮ್? ಒಬ್ಬ ತಂದೆ ಆದವನು ನನ್ನ ಮಗ ಮುಂದಕ್ಕೆ ಬರಲಿ ಅಂದ್ಬಿಟ್ಟು ನನ್ನ ಮಗನ ಮುಂದೆ ಬಿಡ್ತಾರೆ ಸರ್. ಅವನು ಚೆನ್ನಾಗಿ ಕಾಣಿಸ್ಲಿ. ಇಡೀ ಪ್ರಪಂಚದಲ್ಲಿ ಒಬ್ಬ ಗಂಡಸಿಗೆ ಅವನಿಗಿಂತ ಇನ್ನೊಬ್ಬ ಚೆನ್ನಾಗಿರ್ಲಿ ಅಂತ ಬಯಸೋದು ಅವ್ರ ಅಪ್ಪ ಒಬ್ಬನೇ. 100%. ಇಲ್ಲ ಅಂದ್ರೆ ಎಲ್ಲಾ ಗಂಡಸರಿಗೂ ಒಂದು ಕಾಂಪಿಟೇಷನ್ ಅಂತಿರುತ್ತೆ. ಅವನಿಗಿಂತ ನಾನು ಚೆನ್ನಾಗಿರ್ಬೇಕು, ಇವನಿಗಿಂತ ರಿಚ್ ಆಗಿರ್ಬೇಕು, ಇನ್ನೊಂದಿರ್ಬೇಕು, ಮತ್ತೊಂದಿರ್ಬೇಕು ಅನ್ನೋದು. ನನ್ನ ಮಗ ಅಂತ ಬಂದಾಗ ಎಲ್ಲ ಸೋಬರ್ ಡೌನ್ ಆಗಿ ನನ್ನ ಮಗ ಇರಬೇಕು ಮುಂದೆ ಅಂತ ಬಯಸ್ತಾರೆ. ಈ ಅಪ್ಪ ಏನ್ ಮಾತಾಡ್ತಿರೋದು? ನಾನು ಅವನು ಟ್ವಿನ್ಸ್ ತರ ಕಾಣಿಸ್ತೀವಿ, ನಾನು ಅವನು ಹೀರೋ ಆಗಿ ಮಾಡ್ತಿದೀವಿ, ಮಾಡ್ಲಿ ಖುಷಿ. ಅವನನ್ನ ಯಾಕೆ ಕೆಳಗಾಕ್ಬಿಟ್ಟು ಈ ಅಪ್ಪ ಮಾತಾಡ್ತಿದ್ದಾನೆ? ಅಗೇನ್ ಇಟ್ಸ್ ದೇರ್ ಪರ್ಸನಲ್ ಲೈಫ್. ಅದ್ರ ಬಗ್ಗೆ ಕಮೆಂಟ್ ಮಾಡೋನು ನಾನು ಯಾರು ಅಲ್ಲ. ಬಟ್ ನೋಡೋವ್ರಿಗೆ ಚೆನ್ನಾಗಿ ಕಾಣಿಸ್ತಿಲ್ಲ ಅಂತ ಹೇಳ್ತಾ ಇದ್ದೀನಿ. ಐ ಥಿಂಕ್ ಹೀ ಈಸ್ ಸ್ಪಾಯ್ಲಿಂಗ್ ಹಿಸ್ ಸನ್ಸ್ ರೆಪ್ಯುಟೇಷನ್ ಆಸ್ ವೆಲ್. ಅವ್ರ ಮಗನ ರೆಪ್ಯುಟೇಷನು ಹಾಳು ಮಾಡ್ತಿದ್ದಾರೆ. ಹರ್ಷ ಅಂತ ಕರೆದ್ರೆ ನನ್ನ ಮಗ ಎಷ್ಟು ದಿನ ಸರ್ ಹರ್ಷ ಅಂತ ಕರೀತಾ ಇರೋದು? ಇವರು ಫೇಮ್ಗೋಸ್ಕರನ, ಇವ್ರು ದೊಡ್ಡ ಸ್ಟಾರು ಅಂತನ, ಅಥವಾ ಎಲ್ಲರೂ ಟೀಕೆ ಮಾಡಿ ಕರೀತಾ ಇರೋದು ಅದನ್ನ? ಡಸಂಟ್ ಹಿ ಹ್ಯಾವ್ ಕಾಮನ್ ಸೆನ್ಸ್?
ಮೊನ್ನೆ ರಜತ್ ಒಂದು ಸ್ಟೇಜ್ ಮೇಲೆ ಇಲ್ಲಾದ್ರೂ ಬಿಡ್ರೋ ಅವನ್ನ ಯಾಕೆ ಗೋಳೈಕೊಂತೀರಾ ಅಂದ್ಬಿಟ್ಟು ಹೇಳಿರೋದು ಅವನ್ನ ಹೀಯಾಳ್ಸೋದಕ್ಕಲ್ಲ ಅಥವಾ ಅವನ್ನ ಕೆಳಗಾಕ್ಬಿಟ್ಟು ಮಾತಾಡೋದಕ್ಕಲ್ಲ. ಬಿಡ್ರಿ, ಯಾಕೆ ಅಷ್ಟು ಗೋಳೈಕೊಂತಿದ್ದೀರಾ ಅವನ್ನ, ಎಲ್ಲಿ ಹೋದ್ರೂ ಹರ್ಷ ಹರ್ಷ ಅಂತ ಕರಿತಿರಲ್ಲ, ಡೋಂಟ್ ಡೂ ದ್ಯಾಟ್ ಅನ್ನೋ ರೀತಿನಲ್ಲಿ ಹೇಳಿರೋದು. ಅದನ್ನೂ ತಗೊಂಡು ಬಂದ್ಬಿಟ್ಟು ನನ್ನನ್ನು ಕೆಳಗಾಕೋದಕ್ಕೆ ಇವ್ರಿಗೆ ಹೊಟ್ಟೆ ಉರಿ ತಡೆಯೋದಕ್ಕಾಗ್ತಿಲ್ಲ. ವಾಟ್ ಈಸ್ ರಾಂಗ್ ವಿತ್ ಹಿಮ್? ಅಂದರೆ ಇವ್ನು ಬೇಕಾಗಿರೋದೇ ಅದು. ಜನರು ಇವನ್ನ ಡಿಗ್ರೇಡ್ ಮಾಡಲಿ ಅಥವಾ ಇನ್ನೊಂದು ಮಾಡಲಿ, ನೆಗೆಟಿವ್ ಮಾಡಲಿ, ಪಾಸಿಟಿವ್ ಮಾಡಲಿ, ಒಟ್ಟಿನಲ್ಲಿ ಎಲ್ಲ ಕಡೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕಾಣಿಸ್ಕೊಂಡ್ಬಿಡ್ಬೇಕು. ನಾನು 2 ಲಕ್ಷ ಇತ್ತು, ನಾನು ಇಂಟರ್ನ್ಯಾಷನಲ್ನಲ್ಲಿದ್ದೆ, ಬಿಗ್ ಬಾಸ್ಗೆ ಬಂದು ಲೋಕಲ್ ಆಗ್ಬಿಟ್ಟೆ, ಬರೀ ಕರ್ನಾಟಕಕ್ಕೆ ಸೀಮಿತ ಆಗ್ಬಿಟ್ಟೆ, ನಾನು ಡೌನ್ ಗ್ರೇಡ್ ಆದೆ. ಅಂದರೆ ಕರ್ನಾಟಕದಲ್ಲಿ ನೀನು ಫೇಮಸ್ ಆಗೋದು ಡೌನ್ ಗ್ರೇಡ್ ಆದಂಗ. ಕನ್ನಡ ಜನತೆ ನಿಮಗೆ ಒಂದು ಮರ್ಯಾದೆ ಕೊಟ್ಟು ನಿಮ್ಮನ್ನು ಒಂದು ಪೊಸಿಷನ್ನಲ್ಲಿ ಇಟ್ಟು ಒಂದು ಪ್ರೀತಿ ವಿಶ್ವಾಸದಿಂದ ನೋಡ್ಕೊತಾ ಇದ್ದಾರೆ ಅಂದರೆ ಇಸ್ ಇಟ್ ಡೌನ್ ಗ್ರೇಡ್? ಇವನು ಪಾಸ್ಪೋರ್ಟೇ ಇಲ್ಲ, ಇವನು ಇನ್ನೇನು ಇಂಟರ್ನ್ಯಾಷನಲ್ ಇವನು. ನಾನು ಎಲ್ಲೂ ಹೊರಗಡೆನೇ ಹೋಗಿಲ್ಲ ಸರ್, ನನ್ನ ಹತ್ರ ಪಾಸ್ಪೋರ್ಟೇ ಇಲ್ಲ, ನಾನು ಪಾಸ್ಪೋರ್ಟ್ ಮಾಡಿಸಿಲ್ಲ ಅಂತ. ಇಂಗ್ಲಿಷ್ ಬರಲ್ಲ ನನಗೆ ಇವನು ಅಂತ ಹೇಳಿ, ಇಂಗ್ಲೀಷ್ ಬರೋದಿಲ್ಲ ಅಂತಂತಾನೆ. 5,000 ಚಾನಲ್ಗಳನ್ನ ಬಂದಿದ್ದೀನಿ ಅಂತಾನೆ. ಬಂದಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಇಷ್ಟು ಕಂಟ್ರಿಗಳಲ್ಲಿ ಇದು ಮಾಡಿರ್ಬೋದೇನೋ, ನನಗೆ ಗೊತ್ತಿಲ್ಲ. ಇರೋದೆಲ್ಲಿ ಸರ್? ತಿಂತಾ ಇರೋದು ಯಾರು ಊಟ? ಇಂಟರ್ನ್ಯಾಷನಲ್ ಊಟ ತಿಂತಾವನ ಇಲ್ಲ ಕನ್ನಡದ ಊಟ ತಿಂತಾವನ? ಇರೋದೆಲ್ಲಿ ಅವನು? ಕರ್ನಾಟಕದಲ್ಲಿ. ಏನು ಮಾತಾಡ್ತಿದ್ದಾನೆ? ಕನ್ನಡ ಇಂಟರ್ನ್ಯಾಷನಲ್ಲು, ಇವ್ರು ಡೌನ್ ಗ್ರೇಡ್ ಆಗ್ಬಿಟ್ಟೆ ನಾನು ಕನ್ನಡಕ್ಕೆ ಬಂದು, ಬಿಗ್ ಬಾಸ್ಗೆ ಬಂದೇ ಇವನು ಯಾರು ಅಂತ ಗೊತ್ತಾಗಿರೋದು ಜನರಿಗೆ. ಅವ್ರಿಗೆ ಆ ನಿಯತ್ತು ತೋರಿಸ್ತಾ ಇಲ್ಲ ಇವನು ಅಂತಂದರೆ, ಇನ್ನು ನಮ್ಮ ಜನರಿಗೆ ನನ್ನಿಷ್ಟ ನೋಡ್ತಾರಾ ನೋಡಲ್ವಾ, ನನ್ನಿಷ್ಟ ಮಾಡ್ತೀನಿ, ನಂಬರ್ 2 ಮಾಡ್ಬಿಟ್ಟು ಅದೇ ಹಾಡಾಕ್ತೀನಿ, ನನ್ನಿಷ್ಟ. ಕೆರ ತೊಗೊಂಡು ಕಿತ್ತೋಗೋವರೆಗೂ ಹೊಡಿತೀನಿ ಅಂತ ಕನ್ನಡ ಜನತೆ ಹೇಳ್ಬಿಟ್ಟು ಹೊಡೆದಾಗ ಅವ್ರು ಬಂದು ಆಮೇಲೆ ಹೇಳ್ತಾರೆ ಕೆರ ಕಿತ್ತೋಗಂಗೆ ಹೊಡೆದೀನಿ, ನನ್ನಿಷ್ಟ ಅಂತಾರೆ. ಅವಾಗ ಏನು ಮಾಡ್ತಾನೆ ಇವನು? ಥರ್ಡ್ ಕ್ಲಾಸ್, ಥರ್ಡ್ ರೇಟೆಡ್, ಸೆನ್ಸ್ಲೆಸ್. ನಾನು ನಿಜವಾಗ್ಲೂ ನಾನು ಹೇಳ್ದನಲ್ಲ, ಹಲ್ಲುಜ್ಬೇಕು ಅನ್ನಿಸ್ತದೆ ನನಗೆ, ಬಾಯಿ ತೊಳ್ಕೊಬೇಕು ಅನ್ನಿಸ್ತದೆ. ಅಷ್ಟು ಹೊಲ್ಸ್ ಮಾತುಗಳು ಬರುತ್ತೆ ನನಗೆ ಆ ಅಪ್ಪನ ನೋಡಿದ್ರೆ. ಐ ಶುಡ್ ನಾಟ್ ಬಿ ಟಾಕಿಂಗ್ ಅಬೌಟ್ ದಟ್ ಪರ್ಸನ್ ಅಂತ ಅಂದ್ಕೊಂಡು ಬಂದೆ, ಬಟ್ ನನಗೆ ಐ ಡೋಂಟ್ ನೋ, ತುಂಬ ಚೀಪ್ ಸರ್ ಆ ಮನುಷ್ಯ. ಐ ಥಿಂಕ್ ನೋ ಒನ್ ಶುಡ್ ಎಂಟರ್ಟೈನ್ ಹಿಮ್. ಒಂದು ಫಂಕ್ಷನ್ಗಳಿಗೆ ಕರೆಯೋದಾಗಲಿ, ಅವನು ಅದೇ ಗ್ರೇಟ್ ಅಂದ್ಕೊಂಡ್ಬಿಟ್ಟಿದ್ದಾನೆ. ಹೊಲ್ಸಾಗಿ ಮಾತಾಡ್ತೀನಿ, ನನಗೆ ಫಸ್ಟ್ 2.5 ಲಕ್ಷ ಕೊಡ್ತಿದ್ರು, ಈಗ 1 ಲಕ್ಷಕ್ಕೆ ಬಂದ್ಬಿಟ್ಟಿದ್ದೀನಿ ಬಿಗ್ ಬಾಸ್ಗೆ ಬಂದಮೇಲೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.